ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಹಿಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಯೋಗಾಸನ ಅಭ್ಯಾಸವನ್ನು ಮಾಡಬೇಕಂತ. ಈಗ ಮತ್ತಷ್ಟು ಯೋಗಾಭ್ಯಾಸಗಳನ್ನು ಮಾಡೋಣ. ಇದೇ ರೀತಿ ಇನ್ನೊಂದು 2 ಬಾರಿ ಮಾಡಬೇಕು. ಸ್ಟಾರ್ಟ್. ಉದ್ವ ನಮಸ್ಕಾರ, ಪಾದಹಸ್ತ, ಏಕಪಾದ ಪ್ರಸನ್ನಾಸನ, ದ್ವಿಪಾದ ಪ್ರಸನ್ನಾಸನ, ಅಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಬೂದರಾಸನ, ಏಕಪಾದ ಪ್ರಸನ್ನಾಸನ. ಯಾವ ಕಾಲು ಹಿಂದ್ಗಡೆ ತಗೊಂಡಿರ್ತೀರ ಆ ಕಾಲು ಮುಂದ್ಗಡೆ ಬರಬೇಕು, ಸರಿಯಾಗಿ ಮೇಲ್ಗಡೆ ಸ್ಟ್ರೆಚ್ ಮಾಡಿ. ಪಾದ ಹಸ್ತಾಸನ, ಉದ್ವ ನಮಸ್ಕಾರಾಸನ, ಎಷ್ಟಾಗುತ್ತೋ ಅಷ್ಟು ಇಲ್ಲಿ ನೋಡ್ಕೊಂಡು ಮಾಡಿ. ಆಗದೆ ಇರೋರು ಆ ರೀತಿ ಮಾಡ್ಕೋಬೋದು. ನಮಸ್ಕಾರಾಸನ. ಇನ್ನೊಂದು ರೌಂಡ್ ಮಾಡೋಣ. ಉದ್ವ ನಮಸ್ಕಾರಾಸನ. ನಮಸ್ಕಾರಾಸನದಲ್ಲಿರಿ. ಉದ್ವ ನಮಸ್ಕಾರಾಸನ. ತಲೆ ಹಿಂದ್ಗಡೆ ನೋಡಿ. ಯಾರು ಆಗದವರು ಈ ರೀತಿ ಮಾಡಿ, ಯಾರಿಗ ಆಗಲ್ಲ ಈ ರೀತಿ ಮಾಡ್ಬೋದು. ಪಾದ ಹಸ್ತ, ಏಕಪಾದ ಪ್ರಸನ್ನಾಸನ, ಏಕಪಾದ ಪ್ರಸನ್ನಾಸನ, ದ್ವಿಪಾದ ಪ್ರಸನ್ನಾಸನ. ಮುಂದ್ಗಡೆ ನೋಡಿ ಪ್ಲಾಂಕ್ ಹೆಂಗಿರ್ಬೇಕು ನೋಡಿ. ಅಷ್ಟಾಂಗ ನಮಸ್ಕಾರಾಸನ. ಎದೆಯನ್ನು ಹಚ್ಚಿ ಸರಿಯಾಗಿ ಬೆಂಡ್ ಮಾಡಿ ಮಾಡಬೇಕು. ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ಬೂದರಾಸನ. ಕಾಲನ್ನು ಎತ್ತಿ ನಿಮ್ಮ ಪಾದವನ್ನು ಸರಿಯಾಗಿ ಟಚ್ ಆಗಬೇಕು. ಹೀಲ್ ನೋಡಿ, ಹೀಲು ಸರಿಯಾಗಿ ಟಚ್ ಆಗಬೇಕು. ಹೀಲ್ ಟಚ್ ಆಗಬೇಕು. ಎಷ್ಟಾಗುತ್ತೆ ಹೀಲ್ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ ಡಿಫ್ರೆನ್ಸ್ ಇದೆಯಲ್ಲ, ಹೀಗೆ ಡಿಫ್ರೆನ್ಸ್ ಇರಬಾರ್ದು. ಇಲ್ಲಿ ಪ್ರೆಷರ್ ಹಾಕಿ ಹೀಲನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ತಲೆಯನ್ನು ತಲೆ ಹಾಕೋದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಎಷ್ಟಾಗುತ್ತೆ ಅಷ್ಟೇ ಹಾಕಿ ಅದು ಹೀಲ್ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಏಕಪಾದ ಪ್ರಸನ್ನಾಸನ. ಯಾವ ಕಾಲು ಹಿಂದ್ಗಡೆ ತೊಗೊಂಡಿರ್ತಿಲ್ಲ ಅದೇ ಕಾಲು ಮುಂದ್ಗಡೆ ತರುವಂಥದ್ದು. ಪಾದ ಹಸ್ತಾಸನ. ಸರಿಯಾಗಿ ಉಸಿರಾಡಿಸ್ಬೇಕು. ಉದ್ವ ನಮಸ್ಕಾರಾಸನಕ್ಕೆ ಬನ್ನಿ. ಮತ್ತೆ ತಿರ್ಗಾ ಲಿಫ್ಟ್ ಮಾಡಿ ಮೇಲ್ಗಡೆ ಬಂದು ತಗೊಳ್ಳಿ. ನಮಸ್ಕಾರ ಮಾಡಿ. ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ. ನಮಸ್ಕಾರಾಸನ. ಇದೇ ರೀತಿ ನೀವು ಏನು ಮಾಡ್ಬೋದು ಅಂದ್ರೆ ರಿಲ್ಯಾಕ್ಸ್, ವಿಶ್ರಾಂತಿ. ಇದೇ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ 12 ಬಾರಿ ಇದನ್ನು ಅಭ್ಯಾಸ ಮಾಡಬಹುದಾಗಿದೆ. ಆದರೆ ನೀವು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ. ಫಸ್ಟ್ 1 ವೀಕು 3 ಸುತ್ತ ಹೀಗೆ ಮಾಡಿದ್ರಲ್ಲ ಈ ರೀತಿ ಮಾಡಿ. ನೆಕ್ಸ್ಟ್ ಆಮೇಲೆ ಒಂದು 2 ವೀಕ್ 2ನೇ ವಾರದಲ್ಲಿ ಏನು ಮಾಡಿ 6 ರೌಂಡ್ ಮಾಡಿ. 3ನೇ ವಾರದಲ್ಲಿ 9 ರೌಂಡ್ ಮಾಡಿ. 4ನೇ ವಾರದಲ್ಲಿ 12 ಮಾಡಿ. ಒಂದೇ ದಿವಸದಲ್ಲಿ 12 ಮಾಡಿಬಿಟ್ಟು ಮಲಗಬೇಡಿ. ಹಾಗಾಗಿ ನಿರಂತರವಾಗಿ ನೀವು ಅಭ್ಯಾಸ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗುತ್ತೆ. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಗುರು ನಮಸ್ಕಾರ. ನಮಸ್ಕಾರ ಸ್ಥಿತಿ. ಕಣ್ಮುಚ್ಚಿ. ಪ್ರೇಯರ್. ಓಂ ಗುರುರ್ ಬ್ರಹ್ಮ, ಓಂ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಓಂ. ಹನುಮಾನ್ ಧ್ವಜಾಸನ. ರೈಟ್ ಲೆಗ್ ಬ್ಯಾಕ್. ಕೈಗಳನ್ನು ಮುಂದೆಡೆ ತಗೊಳ್ಳಿ. ಕಾಲು ಹಿಂದೆ ಇರ್ತಕ್ಕಂಥ ಕಾಲನ್ನ ಸೈಡ್ ಹೊಲಿಸಿರ್ಬೇಕು. ಸರಿಯಾಗಿ ಮಂಡಿಯನ್ನು ಸರಿಯಾಗಿ ಬೆಂಡ್ ಮಾಡಬೇಕು. ಮುಂದ್ಗಡೆ ಇರಬಾರ್ದು, ಸೈಡ್ ಹೊಲಿಸ್ಬೇಕು ಈ ರೀತಿ. ಇಲ್ಲಿ ನೋಡಿ, ಸೈಡ್ ಹೊಲಿಸಿ ಈ ರೀತಿ ಸರಿಯಾಗಿ. ಮಂಡಿಯನ್ನು ಸರಿಯಾಗಿ ಬೆಂಡ್ ಮಾಡಬೇಕು 90 ಡಿಗ್ರಿ. ಹನುಮಾನ್ ಧ್ವಜ ವಂದನಾಸನ. ನಮಸ್ಕಾರ ಮಾಡಿ ಮೇಲ್ಗಡೆ. ತಲೆಯನ್ನು ಹಿಂದ್ಗಡೆ ತಗೊಂಡೋಗಿ. ಏಕಪಾದ ಪ್ರಸನ್ನಾಸನ. ಕೈ ಹಣ್ಣುಗಳನ್ನು ನಿಧಾನವಾಗಿ ಪಾದದ ಪಕ್ಕದಲ್ಲಿ ತಗೊಂಡ್ಬರ್ಬೇಕು. ರೈಟ್ ಹ್ಯಾಂಡ್ ರೈಟ್ ಸೈಡು, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್ ತೊಗೊಂಬರ್ಬೇಕು.
ಎಸ್, ಮಂಡಿಯನ್ನು ಸರಿಯಾಗಿ ಹಚ್ಚಬೇಕು. ಎಸ್, ನಾವು ಕಾಲು ಹಿಂದ್ಗಡೆ ತಗೊಂಡು ದಂಡ ಭುಜಂಗಾಸನ. ಈಗ ದಂಡವನ್ನು ಹೊಡಿಬೇಕಿಲ್ಲಿ, ಕಾಲು ಅಗಲಿಸಿ ಸ್ವಲ್ಪ. ಸ್ಟಾರ್ಟ್ ಮಾಡಿ. ಐದು ದಂಡವನ್ನು ಮಾಡಬೇಕಿಲ್ಲಿ. ಸ್ಟಾರ್ಟ್. 1 2 3. ಸಾಧ್ಯ ಆಗಲಿಲ್ಲ ಅಂದರೆ ಈ ರೀತಿ ಮಾಡಿ, ಯಾರಿಗೆ ಸಾಧ್ಯ ಆಗುತ್ತೆ ಆ ರೀತಿ ಮಾಡಿ. ಎರಡನ್ನೂ ತೋರಿಸ್ತಾ ಇದ್ದೇವೆ ನಾವು. 4 5. ಎಸ್, ನಾವು ಶಶಂಕಾಸನಕ್ಕೆ ಹೋಗಿ ಅಲ್ಲಿ ಮಂಡಿಯನ್ನು ಮಡಚಿ ನೆಲಕಚ್ಚಿ ಕಾಲನ್ನು ಕೂರಿಸಿ ಶಶಂಕಾಸನ ಮಾಡಿ. ಎಸ್, ನಾವು ಪೂದರಾಸನ ಮಾಡಿ. ಕೈ ಅಲ್ಲೇ ಇಡಿ, ತಲೆಯನ್ನು ಮೇಲ್ಗಡೆ ಲಿಫ್ಟ್ ಮಾಡಿ. ಎಸ್, ಕಾಲು ಹಿಪ್ಸನ್ನು ಮೇಲ್ಗಡೆ ಎತ್ತಿ, ಕಾಲಿನ ಬಲನ್ನು ಹಚ್ಚಿ ಮೇಲ್ಗಡೆ ಲಿಫ್ಟ್ ಮಾಡಿ. ಎಸ್, ಮುಂದೆ ಒಳಗಡೆ ತಗೊಳ್ಳಿ ಬುದ್ಧರಾಸನ. ಸ್ವಲ್ಪ ವೇರಿಯೇಷನ್ ಮಾಡಿ ಮಾಡಿಸಿರ್ತೇವೆ ನಾವು. ಯಾಕಂತಂದರೆ ಡಯಾಬಿಟೀಸ್ ಆಗಿರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಒಬ್ಯಾಸಿಟಿಯಲ್ಲಿ ನಾವು ಕಾಣ್ಬರ್ತೇವೆ. ಎಲ್ಲ ಮಿಕ್ಸ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಹಾಗಾಗಿ ಯಾವೆಲ್ಲ ಯೋಗಾಭ್ಯಾಸಗಳು ಉಪಯುಕ್ತಕ ಅಂಥವನ್ನೇ ಮಾತ್ರ ನಾವು ಹೇಳ್ಕೊಡುವಂತಕ್ಕಂಥದ್ದು. ಈಗ ಯಾವ ಕಾಲು ಹಿಂದ್ಗಡೆ ತೊಗೊಂಡಿರ್ತಿಲ್ಲ ಆ ಕಾಲುಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ಏಕಪಾದ ಪ್ರಸನ್ನಾಸನ. ಧ್ವಜ ವಂದನಾಸನ. ಮೇಲ್ಗಡೆ ನಮಸ್ಕಾರ ಮಾಡಿ, ತಲೆ ಹಿಂದ್ಗಡೆ. ಹನುಮಾನ್ ಧ್ವಜಾಸನ. ಫುಲ್ ಸ್ಟ್ರೈಟ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಎಸ್, ಕಮ್ ಟು ಸಮಸ್ಥಿತಿ. ರಿಲ್ಯಾಕ್ಸ್, ಕಮ್ ಟು ಸಮಸ್ಥಿತಿ. ಈ ರೀತಿ ಗುರು ನಮಸ್ಕಾರವನ್ನು ಮಾಡಬೇಕು. ಇದೇ ರೀತಿ ನಾವು 2 ಸಾರಿ ಅಭ್ಯಾಸ ಮಾಡಿ ತೋರಿಸ್ತೇವೆ. ಎಸ್, ಇನ್ನೊಂದು ಬಾರಿ ಹನುಮಾನ್ ಧ್ವಜಾಸನ. 1 ಲೆಗ್ ಬ್ಯಾಕ್. ಎಡಗಾಲನ್ನು ಅಥವಾ ಬಲಗಾಲನ್ನು ಹಿಂದ್ಗಡೆ ತಗೊಳ್ಳಿ. ಧ್ವಜಾಸನ, ಹನುಮಾನ್ ಧ್ವಜಾಸನ. ನಿಮ್ಮ ಏನಿರ್ಬೇಕಂತಂದರೆ ಎಲ್ಬೋಸು ಸ್ವಲ್ಪ ಮೇಲ್ಗಡೆ ಇರಬೇಕು, ಡಬ್ಲ್ಯೂ ಶೇಪಲ್ಲಿರಬೇಕು. ಧ್ವಜವಂದನಾಸನ, ಮೇಲ್ಗಡೆ ನಮಸ್ಕಾರ ಮಾಡಬೇಕು, ತಲೆಯನ್ನು ಹಿಂದ್ಗಡೆ ತೊಗೊಂಬರ್ಬೇಕು. ಈಗ ಏಕಪಾದ ಪ್ರಸನ್ನಾಸನಕ್ಕೆ ಹೋಗಿ. ಭಾಳ ಸ್ಲೋ ಮಾಡಬಾರ್ದು ಇಲ್ಲಿ. ಯಾವಾಗ ಅಂತಂತಂದ್ರೆ ನಾವು ಒಬ್ಯಾಸಿಟಿ ಇದ್ದಾಗ ಸ್ವಲ್ಪ ಸ್ಪೀಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಕಾಲನ್ನು ಹಿಂದ್ಗಡೆ ತಗೊಂಡು ದಂಡ ಭುಜಂಗಾಸನ ಮಾಡಿ, ದಂಡವನ್ನು ಹೊಡೀರಿ. 1 2 3 4 5. ನೆಕ್ಸ್ಟ್ ಈಗ ಶಶಂಕಾಸನ. ಭೂತರಾಸನ ಮಾಡಿ. ಸ್ವಲ್ಪ ವೇರಿಯೇಷನ್ ಮಾಡಿಸಿರ್ತೇವೆ. ಯಾಕಂತಂದ್ರೆ ನಮಗೆ ಎಲ್ಲ ಅಭ್ಯಾಸಗಳನ್ನು ಮಾಡಿ ಪೇಷಂಟ್ಗಳನ್ನು ನಾವು ಕ್ಯೂರ್ ಮಾಡಿದ್ದೀವಲ್ಲ, ಅಂಥ ಅಭ್ಯಾಸಗಳನ್ನು ನಾವು ಪ್ರಾಯೋಗಿಕವಾಗಿ ಮಾಡಿದ್ದ ಅಭ್ಯಾಸಗಳನ್ನು ಮಾತ್ರ ನಿಮಗೆ ಕಲಿಸ್ತಾ ಇರೋದು. ಯಾಕಂದರೆ ನಿಮಗೂ ಕೂಡ ಏನಾಗಬೇಕಂತಂದರೆ ನಮ್ಮ ವಾಹಿನಿಯಿಂದ ನಿಮಗೆ ತುಂಬ ಬೆನಿಫಿಟ್ ಆಗಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಈ ರೀತಿ ಕಲಿಸ್ತಾ ಇರೋದು. ಎಸ್, ಏಕಪಾದ ಪ್ರಸನ್ನಾಸನ. ಯಾವ ಕಾಲು ಹಿಂದ್ಗಡೆ ತೊಗೊಂಡಿರ್ತೆ ಆ ಕಾಲು ಮುಂದ್ಗಡೆ. ಎಸ್, ಧ್ವಜವಂದನಾಸನ. ಕಾಲು ಅಡ್ಡ ಇಟ್ಕೊಂಡು ನಿಧಾನವಾಗಿ ನಿಂತು ಕೈಯನ್ನು ಮೇಲ್ಗಡೆ ತೊಗೊಂಡು ತಲೆಯನ್ನು ಹಿಂದ್ಗಡೆ ಹಾಕಬೇಕು. ಹನುಮಾನ್ ಧ್ವಜಾಸನ. ಎಸ್, ಸಹಜ ಸ್ಥಿತಿ. ಕೊನೆಯ ಬಾರಿಗೆ ನಮಸ್ಕಾರ. ಎಸ್, ಹನುಮಾನ್ ಧ್ವಜಾಸನ. ನಿಮ್ಮ ಬಲಗಾಲನ ಹಿಂದ್ಗಡೆ ತೊಗೊಂಬನ್ನಿ. ಧ್ವಜವಂದನಾಸನ, ಮೇಲ್ಗಡೆ ನಮಸ್ಕಾರ. ಏಕಪಾದ ಪ್ರಸನ್ನಾಸನ. ಎಸ್, ದಂಡ ಭುಜಂಗಾಸನ. 5 ದಂಡ. 1 2 3 4 5. ಶಶಂಕಾಸನ. ಬೂದರಾಸನ. ಓಕೆ. ಏಕಪಾದ ಪ್ರಸನ್ನಾಸನ. ಧ್ವಜವಂದನಾಸನ. ಮೇಲ್ಗಡೆ ನಮಸ್ಕಾರ, ತಲೆ ಹಿಂದ್ಗಡೆ. ಹನುಮಾನ್ ಧ್ವಜಾಸನ.
ಎಸ್, ಸಹಜ ಸ್ಥಿತಿ ಬನ್ನಿ. ಕಾಲನ ಮುಂದುಗಡೆ ತೊಗೊಂಡ್ಬಿಡು. ಈ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ ಸೂರ್ಯ ನಮಸ್ಕಾರ 12 ಮತ್ತು ಗುರು ನಮಸ್ಕಾರ 12ನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ತುಂಬ ಉಪಯುಕ್ತ ಆಗುತ್ತೆ ಮತ್ತು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ಮಾಡಿ ನೋಡಿ, ನೀವು ಕಂಟಿನ್ಯೂ ನಾವು ಹೇಳ್ತಕ್ಕಂಥ ಪ್ರಾಕ್ಟೀಸನ್ನು 100% ನಿಮಗೆ ತೂಕ ಇಳದೇ ಇಳಿಯುತ್ತೆ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಅರ್ಧ ಚಕ್ರಾಸನ. ಕಾಲನ್ನು ಅಗಲ ಮಾಡ್ಕೊಳ್ಳಿ. ಸೊಂಟದ ಹಿಂದ್ಗಡೆ ಕೈ ತೊಗೊಂಬನ್ನಿ. ಎಸ್, ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ ಬೆಂಡಾಗಿ ಸರಿಯಾಗಿ ಉಸಿರಾಡಿ ನೋಡಿ. ಸಾಧ್ಯವಾದರೆ ಅಷ್ಟು ಬೆಂಡಾಗಿ, ಇಲ್ಲಪ್ಪ ನೀವು ಹೆಚ್ಚಿಗೆ ಬೆಂಡ್ ಆಗ್ತಾನಂದ್ರೆ ಈ ರೀತಿ ಬೆಂಡ್ ಆಗ್ಬೋದು. ಎರಡನ್ನೂ ತೋರಿಸಿದೆ. ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಎಸ್, ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ 5 ಸಾರಿ ಬ್ರೀತ್ ಮಾಡಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಎಸ್, ಕೈಗಳನ್ನು ರಿಲೀಸ್ ಮಾಡಿ. ಪಾದಾಂಗುಷ್ಟಾಸನ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಮೇಲ್ಗಡೆ ಎರಡೂ ಕೈಗಳನ್ನ ಉಸಿರನ್ನು ತೆಗೆದುಕೊಳ್ತಾ ಕೈಯನ್ನೆತ್ತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಏನು ಮಾಡಿ ಮುಂದ್ಗಡೆ ಬೆಂಡಾಗಿ. ಹೆಬ್ಬರಳನ್ನು ಹಿಡ್ಕೊಳ್ಳಿ ಸರಿಯಾಗಿ. ಎಸ್, ಉಸಿರು ಬಿಡ್ತಾ ನಿಧಾನವಾಗಿ ತಲೆಯನ್ನು ಒಳಗಡೆ ಹಾಕಿ ಸರಿಯಾಗಿ ಉಸಿರಾಡಿ. ಇಲ್ಲಿ ಸರಿಯಾಗಿ ಉಸಿರಾಡಿಸ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದ ಕಡೆ ಏನು ಮಾಡ್ಬೇಕಂದ್ರೆ ಗಮನ ಇರಬೇಕು. ಈಗ 5 ಬಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ. ಸ್ಟ್ರೈಟಾಗಿ ಮೇಲ್ಗಡೆ ತೊಗೊಂಬರ್ಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ತಳಗಡೆ ಇರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.